ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ಕಾಟಕ ರಾಶಿಯ ಪ್ರಿಯ ಆತ್ಮಗಳೇ, ನೀವು ಹೃದಯದಲ್ಲಿ ತಾಳ್ಮೆ ತುಂಬಿಕೊಂಡು ಬದುಕುವವರು ಆಗಿರಬಹುದು. ಆದರೆ ನಿಮ್ಮ ನಗು ಹಿಂದಿರುವ ನೋವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳೋದಿಲ್ಲ. ನಿಮ್ಮ ಕೋಪ ಹಿಂದಿರುವ ಪ್ರಶ್ನೆಗಳು 1000ಕ್ಕೂ ಹೆಚ್ಚು. ನೀವು ನಂಬಿದವರಿಗಾಗಿ ಪ್ರಾಣ ಕೊಡೋದಕ್ಕೂ ಕೂಡ ತಯಾರಾಗಿರ್ತೀರ. ನೀವು ನೋವು ಅನುಭವಿಸಿದ್ರೂ ಕೂಡ ಮುಖದಲ್ಲಿ ಯಾವಾಗಲೂ ಸ್ಮೈಲಿಂದ ಮುಂದಿನವರನ್ನು ಸಂತೋಷ ಪಡುವಂತೆ ಮಾಡುವವರು ನೀವು. ಇದೇ ಕಾರಣಕ್ಕೆ ವಿಶ್ವ ನಿಮಗೆ ವಿಶೇಷವಾಗಿ ಒಂದು ಸಂದೇಶವನ್ನು ನವೆಂಬರ್ 23, 24, 25, 26 ದಿನಗಳಲ್ಲಿ ಕಳಿಸ್ತಾ ಇದೆ. ಈ ದಿನಗಳಲ್ಲಿ ಎಂ ಅಕ್ಷರದಿಂದ ಪ್ರಾರಂಭವಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾರೆ. ಕಳೆದ 3 ರಿಂದ 6 ತಿಂಗಳುಗಳವರೆಗೂ ನಿಮ್ಮ ಕೆಲಸ ಅಡ್ಡಿತಡೆಗಳ ಮಧ್ಯೆ ಸಿಲುಕಿಕೊಂಡಿದ್ದು, ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಒಂದು ಚಿಕ್ಕ ಸೂಚನೆ ಸಿಗದೆ ನಿರಾಸಕ್ತಿ ಅನ್ನೋದು ವೃದ್ಧಿಯಾಗಿದ್ದು, ಶನಿ ಮತ್ತು ಗುರುಗಳ ಪ್ರಭಾವದಿಂದ ನಿಮ್ಮ ಮೇಲೆ ಮಾನಸಿಕ ಒತ್ತಡ ಹೆಚ್ಚಾದರೂ ನಿಮ್ಮ ಹೃದಯದ ಧೈರ್ಯ ಕಡಿಮೆಯಾಗಿಲ್ಲ. ಈಗ ಯೋಗ ಅಂತೂ ಬಂದಿದೆ ನಿಮಗೆ. ಎಂ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನ ತೋರಿಸ್ತಾರೆ. ಈ ವ್ಯಕ್ತಿ ಹಳೆಯ ಪರಿಚಯದವರಾಗಿರಬಹುದು, ಫ್ಯಾಮಿಲಿ ಸರ್ಕಲ್ ಇರಬಹುದು, ಒಮ್ಮೆ ಮಾತ್ರ ಭೇಟಿಯಾದವರಾಗಿರಬಹುದು. ಆದರೆ ಈ ವ್ಯಕ್ತಿಯೊಂದು ಮಾತು, ಒಂದು ಪರಿಚಯ, ಒಂದು ನಂಬರ್, ಒಂದು ಮಾಹಿತಿ, ಒಂದು ಸಹಾಯ ಏನಿದೆ, ಇವೆಲ್ಲವೂ ಕೂಡ ಹಿಂದೆ ನಿಂತಿದ್ದ ಕೆಲಸವನ್ನು ಮುನ್ನಡೆಸುತ್ತೆ. ಹಣ ಸಂಬಂಧಿತ ಕೆಲಸ, ಸರ್ಕಾರಿ ಪತ್ರ, ಉದ್ಯೋಗದ ನಿರ್ಧಾರ, ವ್ಯಾಪಾರದ ಅನುಮತಿ, ಹಳೆಯ ಹಣ ರಿಕವರಿ, ಕುಟುಂಬದ ಜವಾಬ್ದಾರಿ, ಇವೆಲ್ಲದರಲ್ಲೂ ಎಂ ವ್ಯಕ್ತಿ ಸೇತುವೆಯಾಗಿ ನಿಲ್ತಾರೆ. ಈ ವ್ಯಕ್ತಿ ನಿಮಗೆ ನೇರವಾಗಿ ಹಣ ಕೊಡೋದಿಲ್ಲ, ಆದರೆ ಹಣ ಬರಲು ಇರುವ ದಾರಿಯನ್ನ ತೋರಿಸ್ತಾರೆ. ಒಂದು ಕ್ಲೂ, ಒಂದು ಲಿಂಕ್, ಒಂದು ಕರೆ, ಒಂದು ಸಂದೇಶ, ಇದೊಂದೇ ಸಾಕು ಅಲ್ವಾ? ನಿಮ್ಮ ಜೀವನದಲ್ಲಿ ಹಣದ ಪ್ರವಾಹದ ಬಾಗಿಲು ತೆರೆದುಕೊಳ್ಳುತ್ತೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಬಲವಾಗಿದೆ. ಆದ್ರಿಂದ ಮಾಹಿತಿ, ಸಂಪರ್ಕ, ಅವಕಾಶ ಇವುಗಳು ವೇಗವಾಗಿ ನಿಮ್ಮತ್ತ ಬರ್ತಾ ಇವೆ. ವೈಯಕ್ತಿಕ ಜೀವನದಲ್ಲಿ ಕೆಲ ಕಾಲದಿಂದ ಇರುವ ಗೊಂದಲ, ತಪ್ಪು ಅರ್ಥಗಳು, ಕಮ್ಯುನಿಕೇಷನ್ ಕೊರತೆ, ಮೌನದ ನೋವು ಇವುಗಳನ್ನು ಎಂ ಅಕ್ಷರವಿರುವ ವ್ಯಕ್ತಿ ಅಳಿಸಿಬಿಡ್ತಾರೆ. ಯಾರೋ ಸಂಭವಿಸಿದ ತಪ್ಪು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸರಿ ಮಾಡಲು, ನಿಮ್ಮ ಪರವಾಗಿ ನಿಜವನ್ನು ಹೇಳಲು, ನಿಮ್ಮ ಹೃದಯದ ಭಾರವನ್ನು ಕಡಿಮೆ ಮಾಡಲು ಈ ವ್ಯಕ್ತಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಕುಟುಂಬದಲ್ಲಿ ತಾಯಿ, ತಂದೆ, ಸಹೋದರ, ಸಹೋದರಿಯರು, ಜೋಡಿ ಪ್ರೇಮಿಗಳು ಇವರ ನಡುವೆ ಉಂಟಾಗಿದ್ದ ಒಂದು ದೂರ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಈ ವ್ಯಕ್ತಿಯ ಒಂದು ಮಾತಿನ ಮೂಲಕ ಎಲ್ಲವೂ ಕಡಿಮೆಯಾಗುತ್ತೆ. ಯಾರ್ಯಾರು ಪ್ರೀತಿಯಾಗಿ ಕಾಯ್ತಾ ಇದ್ದಾರೋ ಅವರಿಗೆ ಹಳೆಯ ಸಂಬಂಧ ಮತ್ತೆ ಬರೋದು ನಿರೀಕ್ಷೆ ಮಾಡುವವರಿಗೆ ಈ ಎಂ ಅಕ್ಷರದ ವ್ಯಕ್ತಿಯ ಆಗಮನ ಹೊಸ ಬೆಳಕನ್ನು ತರುತ್ತೆ. ದೂರವಾಗಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬಹುದು. ಬಂದು ಹೇಗಿದ್ದೀಯಾ ಎನ್ನುವ ಕೇವಲ ಒಂದೇ ಒಂದು ಸಂದೇಶದಿಂದ ಆಗುವ ಪುನರ್ಮಿಲನ ನಿಮ್ಮ ಮನಸ್ಸಿನ ಶೂನ್ಯವನ್ನು ತುಂಬುತ್ತೆ. ವೃತ್ತಿ ಜೀವನದಲ್ಲಿ ನಿಂತಿದ್ದ ಒಂದು ಹೊಸ ಫೈಲು, ಬಾಕಿ ಬಿದ್ದಿದ್ದ ಪ್ರಾಜೆಕ್ಟ್, ಸಿಗಬೇಕಾಗಿದ್ದ ಪ್ರಮೋಷನ್, ಬರಬೇಕಾಗಿದ್ದ ಹಣ, ಕಾದಿದ್ದ ಆಫರ್ ಎಲ್ಲವೂ ಕೂಡ ಈ ಎಂ ಅಕ್ಷರದ ವ್ಯಕ್ತಿಯ ಶಿಫಾರಸಿನಿಂದ ವೇಗವಾಗಿ ಎಲ್ಲವೂ ಸರಿ ಹೋಗುತ್ತೆ. ಈ ವ್ಯಕ್ತಿಯನ್ನ, ಇವರ ಮಾತು ನಿಮ್ಮ ಮುಂದಿನ ದಾರಿಯ ದಿಕ್ಕನ್ನು ಬದಲಾಯಿಸಿಬಿಡುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿ ನಿಮಗೆ ಈ ವ್ಯಕ್ತಿ ಆಗಿರ್ತಾರೆ. ಉದ್ಯೋಗದಲ್ಲಿ ಮ್ಯಾನೇಜರ್ ಆಗಿರಬಹುದು, HR ಆಗಿರಬಹುದು, ಡಾಕ್ಯುಮೆಂಟ್ ಪರಿಶೀಲನೆ ಮಾಡುವ ಅಧಿಕಾರಿ ಆಗಿರಬಹುದು, ಇನ್ನು ವ್ಯವಹಾರ ಡೀಲಿಂಗ್ಸ್ನಲ್ಲಿ ಪ್ರಮುಖ ವ್ಯಕ್ತಿಯಾಗಿರಬಹುದು. ಈ ವ್ಯಕ್ತಿ ಮಾತನಾಡುವಾಗ ಸಿಸ್ಟಮ್ ನಿಮ್ಮ ಪರವಾಗಿ ತಿರುಗುತ್ತೆ. ಇಷ್ಟು ಕಾಲ ನೀವು ಮಾಡಿದ ಕಷ್ಟಕ್ಕೆ ಫಲವು ಬರಲಿಲ್ಲ ಅಂತ ನೀವು ಏನಾದರೂ ಅನಿಸಿದ್ದಾದರೆ ಈಗ ಸಮಯ ಖಂಡಿತ ಬದಲಾಗಿದೆ. ನಕ್ಷತ್ರಗಳು ನಿಮ್ಮ ಪರವಾಗಿ ನಿಂತಿವೆ. ನವೆಂಬರ್ 23 ರಿಂದ 24 ಅವಧಿಯಲ್ಲಿ ಒಂದು ದೊಡ್ಡ ಶುಭ ಸುದ್ದಿಯನ್ನು ನೀವು ಕಾಣ್ತೀರಾ. 90% ಅದು ಸಾಧ್ಯ ಇದೆ. ಇದು ಕೇವಲ ಕೆಲಸ ಪೂರ್ಣಗೊಂಡದ್ದು ಮಾತ್ರ ಅಲ್ಲ, ಹಣ ಬಂದದ್ದು, ಅವಕಾಶ ಸಿಕ್ಕದ್ದು, ಬಲವಾದ ಬೆಂಬಲ ದೊರೆತಿದ್ದು, ಪ್ರಕರಣ ಪರಿಹಾರವಾಗಿದ್ದು, ಕುಟುಂಬದಲ್ಲಿ ಸಮಾಧಾನ ಬಂದಿದ್ದು, ಇವುಗಳಲ್ಲಿ ಯಾವುದಾದರೂ ಕೂಡ ಆಗಿರಬಹುದು.
ಈ ಶುಭ ಸುದ್ದಿಯನ್ನ ಮೊದಲಿಗೆ ನಿಮಗೆ ಹೇಳುವ ವ್ಯಕ್ತಿಯ ಹೆಸರೇ ಎಂ ಅಕ್ಷರದಿಂದ ಆರಂಭವಾಗಿರಬಹುದು. ನಿಮ್ಮ ಬಲ, ನಿಮ್ಮ ಶಕ್ತಿ, ನಿಮ್ಮ ನಂಬಿಕೆ ಇವೆಲ್ಲವನ್ನ ಈ ವ್ಯಕ್ತಿ ಗುರುತಿಸ್ತಾರೆ. ನಿಮ್ಮ ಪ್ರತಿಭೆ ಏನಿದೆ ಅದನ್ನು ಕೂಡ, ನಿಮ್ಮ ಸಾಮರ್ಥ್ಯವನ್ನು ಬಹಿರಂಗಪಡಿಸೋದಕ್ಕೆ ನೀವು ಹೇಳದೇ ಇದ್ರೂ ಕೂಡ ಈ ವ್ಯಕ್ತಿಯೇ ನಿಮ್ಮ ಪರವಾಗಿ ಮಾತನಾಡ್ತಾರೆ. ನೀವು ಅನಿಸಿಕೊಂಡ ಅಸಾಧ್ಯವೂ ಸಾಧ್ಯವಾಗಿ ಬದಲಾಗುತ್ತೆ. ನೀವೇ ಅರ್ಥ ಮಾಡಿಕೊಳ್ಳದ, ಮತ್ತಾರಿಗೂ ಹೇಳದ ನಿಮ್ಮ ನೋವನ್ನು ಈ ವ್ಯಕ್ತಿ ಓದ್ತಾರೆ. ನಿಮ್ಮ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊತಾರೆ. ದುಃಖ ಕೊಟ್ಟ ಕೈಯಿಂದಲೇ ರಕ್ಷಣೆ ಸಿಗುವುದು ಜೀವನದ ಅತ್ಯಂತ ದೊಡ್ಡ ಅದ್ಭುತ. ಈಗ ಅದೇ ಯೋಗ ನಿಮ್ಮತ್ತ ಬರ್ತಾ ಇದೆ. ದೈವಶಕ್ತಿ ನಿಮ್ಮ ಮಾರ್ಗವನ್ನ ಸ್ವಚ್ಛಗೊಳಿಸ್ತಾ ಇದೆ. ಅಡ್ಡಿಗಳು ದೂರ ಆಗ್ತಾ ಇವೆ. ಚಂದ್ರಗುರು ಸಂಯೋಗ ನಿಮ್ಮ ಜೀವನವನ್ನ ಬೆಳಕಿನತ್ತ ಕೊಂಡೊಯ್ತಾ ಇದೆ. ಕರ್ಕಾಟಕ ರಾಶಿಯವರೇ, ನೀವು ತೆಗೆದುಕೊಳ್ಳಬೇಕಾದ ಹೆಜ್ಜೆ ತುಂಬಾ ಚಿಕ್ಕದು, ಆದರೆ ದಾರಿ ಮಾತ್ರ ತುಂಬಾ ದೊಡ್ಡದು. ಎಂ ಅಕ್ಷರದ ವ್ಯಕ್ತಿ ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದ ಮೇಲೆ ಗುರುತು ಬರುವಂತಹ ಒಂದು ಬದಲಾವಣೆಯನ್ನು ತರ್ತಾರೆ. ಓಂ ಪರಾಶಕ್ತಿ ತಾಯಿ ನಿಮ್ಮ ಮಾರ್ಗವನ್ನ ಪ್ರಕಾಶಮಾನಗೊಳಿಸಲಿ. ಈ ವಿಡಿಯೋ ನೋಡ್ತಿರುವ ಎಲ್ಲರೂ ಕಮೆಂಟ್ನಲ್ಲಿ ಬರೆಯಿರಿ, ಓಂ ಶಕ್ತಿ ಪರಾಶಕ್ತಿ ದೈವಕೃಪೆ ನಿಮ್ಮೊಂದಿಗೆ ಇದ್ದೇ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮದು ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಎಂ ಅಕ್ಷರದ ಫ್ರೆಂಡ್ಸ್ ಇದ್ದಾರಾ, ಅಥವಾ ನಿಮ್ಮ ಸಹೋದ್ಯೋಗಿ ಇದ್ದಾರಾ, ನಿಮ್ಮ ಮ್ಯಾನೇಜರ್ ಇದ್ದಾರಾ, ನಿಮ್ಮ ಸರ್ಕಲಲ್ಲಿ ಯಾರಾದರೂ ಇದ್ದಾರಾ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಕರ್ಕಾಟಕ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.